ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಗುರುಭ್ಯೋ ನಮಃ. ಮಧ್ಯಜಯ ಪಾಠಕ್ಕೆ ಸುಸ್ವಾಗತ. ತಸ್ಯ ಪ್ರಭೋಶ್ಚರಣಯೋಃ ಕುಲದೇವತಾಯಾಃ ಭಕ್ತಿಂ ಬಬಂಧ ನಿಜಧರ್ಮರತಸ್ಸ ಧೀರಃ ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಯಂ ಭಟ್ಟ ಇತ್ಯಭಿವದಂತಿ ಜನಾ ವಿನೀತಂ. ತಸ್ಯ ಪ್ರಭೋಃ ಚರಣಯೋಃ ಕುಲದೇವತಾಯಾಃ ಭಕ್ತಿಂ ಬಬಂಧ ನಿಜಧರ್ಮರತಃ ಸಹ ಧೀರಃ ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಯಂ ಭಟ್ಟಃ ಇತಿ ಅಭಿವದಂತಿ ಜನಾ ವಿನೀತಂ. ಜನಾಃ ಯಂ ಭಟ್ಟ ಇತಿ ಅಭಿವದಂತಿ. ಜನರು ಯಾವ ಮಧ್ವೀಯ ಭಟ್ಟರು ಅಂತ ಹೇಳ್ತಾ ಇದ್ರು. ಯಾಕೆ ಭಟ್ಟರು ಅಂತ ಹೇಳ್ತಾ ಇದ್ರು ಅಂದರೆ, ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ. ಅವರು ಈ ಪುರಾಣ ಭಾರತ 18 ಪುರಾಣಗಳು, ಮಹಾಭಾರತ ಇವನ್ನೆಲ್ಲ ಚೆನ್ನಾಗಿ ಇವುಗಳ ರಹಸ್ಯವನ್ನು ತಿಳಿದವರು. ಭಾರತ ಅಂದರೆ ಮಹಾಭಾರತ, ಪುರಾಣ ಅಂದರೆ 18 ಪುರಾಣಗಳು. ಈ ಭಾರತ ಮತ್ತು ಪುರಾಣ, ಭಾಗವತಾದಿ ಪುರಾಣಗಳು, ಇವುಗಳ ಮಹಾರಹಸ್ಯವನ್ನು, ಅತ್ಯಂತ ಗೂಢವಾದ ಅರ್ಥ, ಭಾಗವತ ಅತ್ಯಂತ ಗೂಢವಾಗಿರತಕ್ಕಂಥ ಅರ್ಥವನ್ನು ಹೊಂದಿರುವಂಥದ್ದು. ಭಾಗವತದ ರಹಸ್ಯವನ್ನು ತಿಳ್ಕೊಳ್ಳಿಕ್ಕಾಗಲ್ಲ. ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ ಹೇಳ್ತಾರೆ. ಬರೀ ಅದು ಕಥೆ ಅಲ್ಲ, ಭಗವಂತನ ಕಥೆಯನ್ನು ಹೇಳಿ ಭಾಗವತ ಪ್ರವಚನ ಮಾಡಿಬಿಡ್ತಾರೆ ಇವತ್ತು. ಆ ಭಾಗವತದಲ್ಲಿ ಬರ್ತಕ್ಕಂಥ ಒಂದೊಂದು ಪದ್ಯಗಳು ವಿದ್ವಾಂಸನಿಗೆ ಸವಾಲು. ಅಷ್ಟು ಅತಿ ರಹಸ್ಯವಾಗಿರತಕ್ಕಂತಹ ಪುರಾಣ ಅದು. ಅದಕ್ಕೆ ಅದನ್ನು ಪುರಾಣಗಳ ರಾಜ ಅಂತ ಹೇಳಿತು. ಅಂತಹ ಭಾಗವತಾದಿ ಪುರಾಣಗಳು, ಮತ್ಸ್ಯಪುರಾಣ, ಮಾರ್ಕಂಡೇಯ ಪುರಾಣ, ಭಾಗವತ ಪುರಾಣ, ಭವಿಷ್ಯೋತ್ತರ ಪುರಾಣ, ಬ್ರಹ್ಮಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ, ವಾಯುಪುರಾಣ, ವಿಷ್ಣು ಪುರಾಣ, ವಾಮನ ಪುರಾಣ, ವರಾಹ ಪುರಾಣ, ಹಾಗೆಯೇ ಅಗ್ನಿಪುರಾಣ, ನಾರದ ಪುರಾಣ, ಪದ್ಮಪುರಾಣ, ಲಿಂಗಪುರಾಣ, ಕೂರ್ಮಪುರಾಣ, ಸ್ಕಾಂದ ಪುರಾಣ, ಹೀಗೆ 18 ಪುರಾಣಗಳ ಮಹಾರಹಸ್ಯವನ್ನು, ಅತ್ಯಂತ ಗೂಢವಾದ ಅರ್ಥ, ಒಂದೊಂದು ಪುರಾಣದಲ್ಲಿ ಬರ್ತಕ್ಕಂಥ ವಿಚಾರ ಇನ್ನೊಂದು ಪುರಾಣಕ್ಕೆ ವಿರೋಧಿಯಾಗಿರ್ಬೋದು, ಅದಕ್ಕೆ ವಿರುದ್ಧವಾಗಿರ್ಬೋದು, ಅದರ ಅರ್ಥವೇ ಬೇರೆ ಇರ್ತದೆ. ಅಂತಹ ರಹಸ್ಯವಾಗಿರತಕ್ಕಂತಹ ಅರ್ಥ, ಅದನ್ನು ಚೆನ್ನಾಗಿ ತಿಳ್ಕೊಂಡು, ವಿಜ್ಞಾತ, ಬರೀ ಜ್ಞಾತ ಅಲ್ಲ, ಚೆನ್ನಾಗಿ ತಿಳಿಯಲ್ಪಟ್ಟಂತಹ ಅತ್ಯಂತ ಗೂಢವಾದ ಅರ್ಥ, ಭಾರತ ಪುರಾಣಗಳ ಅತ್ಯಂತ ಗೂಢವಾದ ಅರ್ಥವನ್ನು ಚೆನ್ನಾಗಿ ತಿಳ್ಕೊಂಡವರಾಗಿದ್ದರು. ಅಷ್ಟಾಗಿಯೂ ಅವರಿಗೆ ಅಹಂಕಾರ ಇರಲಿಲ್ಲ, ಜಿತೇಂದ್ರಿಯರಾಗಿದ್ದರು. ಸ್ವಲ್ಪ ಅಧ್ಯಯನ ಮಾಡಿದ ಕೂಡಲೇ ನಮ್ಮಲ್ಲಿ ಅಹಂಕಾರ ಬಂದುಬಿಡುತ್ತದೆ. ವಿನೀತರಾಗಿದ್ದರು, ವಿಧೇಯರಾಗಿದ್ದರು. ಆದ್ದರಿಂದ ಅವರನ್ನು ಭಟ್ಟ ಅಂತ ಹೇಳ್ತಾ ಇದ್ರು. ಭಟ್ಟ ಅಂದರೆ ಜ್ಞಾನಿ ಅಂತ. ಅಸ್ತ್ರಾಧ್ಯಯನ ಮಾಡಿದವನಿಗೆ ಭಟ್ಟ ಅಂತ ಹೇಳೋದು. ಅದಕ್ಕೋಸ್ಕರ ಭಟ್ರೆ ಅಂತ ಎಲ್ಲರೂ ಕರಿತಾ ಇದ್ರು. ಭಟ್ಟ ಅಂತ ಕರಿತಾ ಇದ್ರು. ಯಾಕೆ ಅಂದರೆ ಇವರು ಮಹಾಭಾರತ ಪುರಾಣಾದಿಗಳನ್ನು ತುಂಬ ಅಧ್ಯಯನ ಮಾಡಿದ್ರು, ಜಿತೇಂದ್ರಿಯಾಗಿದ್ದರು. ಆದ್ದರಿಂದ ಇವರನ್ನು ಜನರು ಭಟ್ಟ ಅಂತ ಕರಿತಾ ಇದ್ರು, ಮಧ್ಯೇಹ ಭಟ್ಟರು. ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ, ಚೆನ್ನಾಗಿ ತಿಳಿಯಲ್ಪಟ್ಟ ಭಾರತ ಪುರಾಣ ಮಹಾರಹಸ್ಯವುಳ್ಳಂತಹ ವಿನೀತಂ, ವಿನೀತರಾಗಿರತಕ್ಕಂತಹ ಯಾವ ಈ ಮಧ್ಯೇಯರನ್ನು
ಜನಾಹ ಭಟ್ಟ ಇತಿ ಅಭಿವದಂತಿ. ಭಟ್ಟ ಅಂತ ಹೇಳ್ತಾ ಇದ್ರು. ಅಂತಹ ಮಧ್ಯೇಹ ಭಟ್ಟರು ಹೇಗಿದ್ರು ಅಂದರೆ ನಿಜ ಧರ್ಮ ರತಃ ಕುಲದೇವತಾಯ ತಸ್ಯ ಪ್ರಭೋ ಚರಣಯೋ ಭಕ್ತಿಂ ಬಬಂಧ. ನಿಜ ಧರ್ಮ ರತರಾಗಿದ್ದರು. ತಮ್ಮ ಧರ್ಮ ಅಂದರೆ ವರ್ಣಾಶ್ರಮಕ್ಕೆ ಉಚಿತವಾದ ಧರ್ಮ. ನಮ್ಮ ವರ್ಣಕ್ಕೆ ನಮ್ಮ ಆಶ್ರಮಕ್ಕೆ ಉಚಿತವಾಗಿರತಕ್ಕಂತಹ ಧರ್ಮವನ್ನೇ ಆಚರಿಸಬೇಕು ಅಂತ ಗೀತೆಯಲ್ಲಿ ಕೃಷ್ಣ ಅನೇಕ ಅಧ್ಯಾಯಗಳಲ್ಲಿ ಹೇಳ್ತಾನೆ. ನಮ್ಮ ವರ್ಣ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣಗಳಿಗೆ ಉಚಿತವಾಗಿರತಕ್ಕಂತಹ ಧರ್ಮ ಮತ್ತು ಆಶ್ರಮ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಾಶ್ರಮಕ್ಕೆ ಉಚಿತವಾಗಿರತಕ್ಕಂತಹ ಧರ್ಮವನ್ನೇ ಆಚರಿಸಬೇಕು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಸ್ವಧರ್ಮದಲ್ಲಿ ಶ್ರೇಯಸ್ಸನ್ನು ಹೊಂದಬೇಕು. ಪ್ರತಿಯೊಬ್ಬನಿಗೂ ಅವನಿಗೆ ಇಂತಹ ಧರ್ಮ ವಿಹಿತವಾಗಿರುತ್ತೆ. ಧರ್ಮ ಅಂದರೆ ಆಚರಣೆ, ಮತ ಜಾತಿ ಹೇಳ್ತಾ ಇಲ್ಲ. ಅವರವರಿಗೆ ಅವ ಬ್ರಾಹ್ಮಣನಾಗಿದ್ದಾನೋ, ಅವನು ಬ್ರಹ್ಮಚಾರಿಯಾಗಿದ್ದಾನೋ ಅವನಿಗೆ ಉಚಿತವಾಗಿರತಕ್ಕಂತಹ ಧರ್ಮ, ಅದು ವರ್ಣಾಶ್ರಮ ಉಚಿತವಾಗಿರತಕ್ಕಂತಹ ಧರ್ಮ. ಸ್ವವಿಹಿತ ವೃತ್ಯ ಭಕ್ತ್ಯಾ ಭಗವದ್ ಆರಾಧನಮೇವ ಪರಮೋ ಧರ್ಮ ಅಂತ ಇಡೀ ಗೀತೆಯ ಸಾರವನ್ನು ಮಧ್ವಾಚಾರ್ಯರು ಗೀತಾ ಭಾಷ್ಯರು ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಅವರವರ ವರ್ಣಾಶ್ರಮಕ್ಕೆ ವಿಹಿತವಾಗಿರತಕ್ಕಂತಹ ಆಚರಣೆ ಏನಿದೆ ಅದರಿಂದಲೇ ಶ್ರೇಯಸ್ಸನ್ನು ಹೊಂದಬೇಕು. ಹಾಗೆ ಇವರು ನಿಜ ಧರ್ಮರತಃ ತಮ್ಮ ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಧರ್ಮಗಳಲ್ಲಿ ಅವರು ಆಸಕ್ತರಾಗಿದ್ದಾರೆ. ಮತ್ತೆ ಧೀರ ಅಂದರೆ ಸ್ಥಿರವಾದ ಬುದ್ಧಿಯುಳ್ಳವನಿಗೆ ಧೀರ ಅಂತಾರೆ. ಧಿಯಾ ರಮತೇತಿ ಧೀರ ಅಂತ ಹೇಳ್ತಾರೆ. ಅಂದರೆ ಬುದ್ಧಿವಂತ ಅಂತ. ಯಾರು ತನ್ನ ಬುದ್ಧಿವಂತಿಕೆಯಿಂದ ಮೆರಿತಾ ಇದ್ದಾರೋ, ಬುದ್ಧಿವಂತಿಕೆಯಿಂದ ಸಂತೋಷದಿಂದಿದ್ದಾರೋ ಅವ್ರನ್ನು ಧೀರ ಅಂತ ಹೇಳ್ತಾರೆ. ಧೀರ ಸ್ಥಿರವಾದ ಬುದ್ಧಿಯುಳ್ಳ ಅವರು ಕುಲದೇವತಾಯ ತಸ್ಯ ಪ್ರಭೋ ಚರಣಯೋ ಭಕ್ತಿಂ ಬಬಂಧ. ಅವರ ಕುಲದೇವರು ಅನಂತೇಶ್ವರ, ಅನಂತ ಪದ್ಮನಾಭ. ತಮ್ಮ ಕುಲದೇವರಾಗಿರತಕ್ಕಂತಹ ಪ್ರಭೋ ಸ್ವಾಮಿಯಾಗಿರತಕ್ಕಂತಹ ಅನಂತ ಪದ್ಮನಾಭನ ಚರಣಯೋ ಪಾದಗಳಲ್ಲಿ ಭಕ್ತಿಂ ಬಬಂಧ ಭಕ್ತಿಯನ್ನು ಮಾಡಿದರು. ತಮ್ಮ ಕುಲದೇವತೆ ಅನಂತಾಸನ ಸ್ವಾಮಿ, ಅಂತಹ ಅನಂತೇಶ್ವರನನ್ನು ಬಹಳ ಭಕ್ತಿಯಿಂದ ಅವರು ಆರಾಧನೆ ಮಾಡ್ತಾ ಇದ್ದರು ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಕುಲದೇವರಲ್ಲಿರ್ತಕ್ಕಂತಹ ಭಕ್ತಿ ಹಾಗೂ ಅವರ ಒಂದು ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯ 3 ವಿಚಾರ. ಅವರ ಒಂದು ವಿದ್ವತ್ತು, ಅಷ್ಟೇ ಅವರ ಜಿತೇಂದ್ರಿಯತ್ವ ಮತ್ತು ಕುಲದೇವತೆಯಲ್ಲಿ ಅವರಿರ್ತಕ್ಕಂಥ ಭಕ್ತಿ, ಇದನ್ನು ಈ ಪದ್ಯದಲ್ಲಿ ನಿರೂಪಿಸ್ತಾ ಇದ್ದಾರೆ. ಪದಪದಾನುಸಾರ ಅನ್ವಯಾರ್ಥ ನೋಡೋಣ. ಜನರು ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ, ವಿಜ್ಞಾತ ಚೆನ್ನಾಗಿ ತಿಳಿಯಲ್ಪಟ್ಟ, ಭಾರತ ಮಹಾಭಾರತ, ಪುರಾಣ 18 ಪುರಾಣಗಳ ಮಹಾರಹಸ್ಯಂ ಅತ್ಯಂತ ರಹಸ್ಯವಾದ ಅರ್ಥವುಳ್ಳ, ವಿನೀತಂ ವಿಧೇಯರಾಗಿರತಕ್ಕಂತಹ ವಿನಯಶೀಲರಾಗಿರತಕ್ಕಂತಹ ಯಂ ಯಾರನ್ನು ಭಟ್ಟ ಇತಿ ಭಟ್ಟರು ಎಂಬುದಾಗಿ ಅಭಿವದಂತೆ ಹೇಳ್ತಾ ಇದ್ರು, ಅಂತಹ ನಿಜ ಧರ್ಮರತಃ ಸ್ವರ್ಣಾಶ್ರಮ ಉಚಿತವಾಗಿರತಕ್ಕಂತಹ ಧರ್ಮದಲ್ಲಿಯೇ ನಿರತರಾಗಿರತಕ್ಕಂತಹ ಧೀರ ಸ್ಥಿರವಾದ ಬುದ್ಧಿಯುಳ್ಳ ಸಹ ಮಧ್ಯೆ ಭಟ್ಟರು ಕುಲದೇವತಾಯ ವಂಶದ ದೇವತೆಯಾಗಿರ್ತಕ್ಕಂತಹ ತಸ್ಯ ಪ್ರಭೋ ಆ ಸ್ವಾಮಿಯಾಗಿರ್ತಕ್ಕಂತಹ ಅನಂತ ಪದ್ಮನಾಭನ ಚರಣಯೋ ಪಾದಗಳಲ್ಲಿ ಭಕ್ತಿಂ ಬಬಂಧ ಭಕ್ತಿಯನ್ನು ಮಾಡಿದರು. ಅವರು ಭಾಗವತಾದಿ ಪುರಾಣಗಳನ್ನು ಹೇಳ್ತಾ ಅಲ್ಲಿ ಬರ್ತಕ್ಕಂತಹ ಜನರಿಗೆ ಆನಂದವನ್ನು ಉಂಟು ಮಾಡ್ತಾ ಇದ್ರು ಎಂಬ ವಿಚಾರವನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಗೋವಿಂದ ಸುಂದರ ಕಥಾ ಸುಧಯ ಸದೃಣಾಂ ಆನಂದಯನ್ನ ಕಿಲ ಕೇವಲಮಿಂದ್ರಿಯಾಣಿ ಕಿಂತು ಪ್ರಭೋ ರಜತ ಪೀಠಪುರೇ ಪದಾಬ್ಜಂ
ಶ್ರೀವಲ್ಲಭಸ್ಯ ಭಜತಾಮಪಿ ದೈವತಾನಾಂ ಸಹ ಗೋವಿಂದಸುಂದರ ಕಥಾಸುಧಯ ಕೇವಲಂ ನೃಣಾಂ ಇಂದ್ರಿಯಾಣಿ ನ ಆನಂದಯತ್ ಕಿಂತು ರಜತಪೀಠಪುರೇ ಪ್ರಭೋಃ ಶ್ರೀವಲ್ಲಭಸ್ಯ ಪಾದಾಬ್ಜಂ ಭಜತಾಂ ದೈವತಾನಾಂ ಇಂದ್ರಿಯಾಣ್ಯಪಿ ಆನಂದಯತ್ ಕಿಲ. ನಿರಂತರವಾಗಿ ಅವರ ಅಧ್ಯಯನ ಅಧ್ಯಾಪನ ನಡೆದಿತ್ತು ಎಂಬುದನ್ನು ಹೇಳ್ತಿದ್ದಾರೆ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂತ ಗುರು ಶಿಷ್ಯನಿಗೆ ವಿದ್ಯೆಯನ್ನು ಕೊಟ್ಟ ಮೇಲೆ ಉಪದೇಶ ಮಾಡಿ ಕಳಿಸಿರ್ತಾನೆ, ಪ್ರತಿನಿತ್ಯ ಅಧ್ಯಯನ ಅಧ್ಯಾಪನ ಮಾಡಬೇಕು ಅಂತ. ಅಂತಹ ಅಧ್ಯಯನ ಅಧ್ಯಾಪನಗಳನ್ನು ನಿತ್ಯವೂ ಬಿಡದೆ ಮಾಡ್ತಾ ಇದ್ರು. ಒಂದು ದಿನವೂ ಕೂಡ ಎಂತಹ ಕಷ್ಟ ಪರಿಸ್ಥಿತಿಯಲ್ಲಿಯೂ ಅಧ್ಯಯನ ಅಧ್ಯಾಪನಗಳನ್ನು ಬಿಡಬಾರದು ಅಂತಿರೋದು. ಇದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು. ಆ ಗೋವಿಂದ ಸುಂದರ ಕಥಾಸುಧಯ, ಆ ಪರಮಾತ್ಮನ ಸುಂದರವಾಗಿರತಕ್ಕಂತಹ ಕಥಾಮೃತವನ್ನು ಹೇಳ್ತಾ ಅಲ್ಲಿರತಕ್ಕಂತಹ ಜನರಿಗೆ ಮಾತ್ರ ಆನಂದವನ್ನುಂಟು ಮಾಡಿದ್ದಲ್ಲ, ಉಡುಪಿಯಲ್ಲಿರ್ತಕ್ಕಂತಹ ಆ ಅನಂತಾಸನನ ಯಾರು ಸೇವಿಸ್ತಾರೆ ಅಂತಹ ದೇವತೆಗಳನ್ನು ಕೂಡ ಅವರು ಸಂತೋಷಗೊಳಿಸಿದರು ಅಂತ. ಅಂದರೆ ಅವರ ಆ ಭಗವಂತನ ಕಥಾಮೃತದ ಪ್ರವಚನವನ್ನು ಕೇಳಿ ಅಲ್ಲಿರತಕ್ಕಂತಹ ಜನರು ಮಾತ್ರ ಆನಂದಿಸಿದ್ದಲ್ಲ, ದೇವತೆಗಳು ಕೂಡ ಆನಂದಿಸ್ತಾ ಇದ್ರು ಅಂತ. ದೇವತೆಗಳ ಇಂದ್ರಿಯಗಳನ್ನು ಕೂಡ ಅವರು ಸಂತೋಷಗೊಳಿಸಿದರು ಅಂತ. ಗೋವಿಂದ ಸುಂದರ ಕಥಾಸುಧಯ, ಪರಮಾತ್ಮನ ಸುಂದರವಾಗಿರತಕ್ಕಂತಹ ಆ ಭಾಗವತಾದಿ ಪುರಾಣಗಳಲ್ಲಿ ಹೇಳಿರತಕ್ಕಂತಹ ಅಮೃತದಂತಿರತಕ್ಕಂತಹ ಮನೋಹರವಾದ ಕಥೆಯಿಂದ ಅಲ್ಲಿಗೆ ಬರತಕ್ಕಂತಹ ಜನರ ಕಿವಿಗಳನ್ನು ಮಾತ್ರ ಆನಂದಗೊಳಿಸಿದ್ದ. ಅಷ್ಟೇ ಅಲ್ಲ, ಆ ಉಡುಪಿಯಲ್ಲಿರ್ತಕ್ಕಂತಹ ಯಾರು ಅನಂತೇಶ್ವರನಲ್ಲಿಗೆ ಬರ್ತಾರೆ, ಅವರನ್ನು ಸೇವಿಸಲಿಕ್ಕೆ ದೇವತೆಗಳೇ ಬರ್ತಾರೆ. ಅಲ್ಲಿ ಅನಂತೇಶ್ವರನನ್ನು ಸೇವಿಸಲಿಕ್ಕೆ ದೇವತೆಗಳು ಕೂಡ ಬರ್ತಾರೆ. ಅಲ್ಲಿ ಅಂತಹ ದೇವತೆಗಳನ್ನು ಕೂಡ ಸಂತೋಷಗೊಳಿಸಿದರು ಅಂತ. ಅಲ್ಲಿ ಮಧ್ವಾಚಾರ್ಯರು ಅನಂತೇಶ್ವರದಲ್ಲಿ ಪಾಠ ಮಾಡ್ತಾ ಇದ್ದಾಗ ಎಲ್ಲ ದೇವತೆಗಳು ಕೂಡ ಬಂದು ಕೇಳ್ತಾ ಇದ್ರು. ಅದು ಮುಂದೆ 11ನೇ ಸರ್ಗದಲ್ಲಿ ಬರುತ್ತೆ, 16ನೇ ಸರ್ಗದಲ್ಲಿ ಬರ್ತದೆ. ಅನಂತೇಶ್ವರದಲ್ಲಿ ಹೋಗಿ ಪಾಠ ಮಾಡಬೇಕು ಅಂತ ಎಲ್ಲ ಯತಿಗಳು ಅಪೇಕ್ಷೆ ಪಡ್ತಾರೆ. ಯಾಕೆಂದ್ರೆ ಅಲ್ಲಿ ದೇವತೆಗಳೇ ಬಂದು ಕೇಳ್ತಾರೆ ಪಾಠವನ್ನ. ಅದಕ್ಕೋಸ್ಕರ ಅಲ್ಲಿ ಶಾಂತ ಪಾಠ ಮಾಡ್ತಾರೆ, ಅಲ್ಲಿ ಮಂಗಳ ಮಾಡ್ತಾರೆ. ಯಾಕೆಂದ್ರೆ ಆ ಅನಂತೇಶ್ವರದಲ್ಲಿ ಯಾರು ಅನಂತೇಶ್ವರನ ಸೇವೆ ಮಾಡ್ಲಿಕ್ಕೆ ಬರ್ತಾರೋ ದೇವತೆಗಳು, ಆ ದೇವತೆಗಳು ಕೂಡ ಅದನ್ನು ಶ್ರವಣ ಮಾಡ್ತಾರೆ. ಹಾಗೆಯೇ ಶ್ರೀಮದಾಚಾರ್ಯರು ಐತರೇಯ ಭಾಷ್ಯ ಪಾಠ ಮಾಡ್ತಾ ಇರಬೇಕಾದ್ರೆ, ಐತರೇಯ ಭಾಷ್ಯ ಪಾಠ ಮಾಡ್ತಾ ಇರಬೇಕಾದ್ರೆ ಎಲ್ಲ ದೇವತೆಗಳು ಕೂಡ ಆಕಾಶದಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ರಂತೆ. ಅಂತಹ ದೇವತೆಗಳು ಕೊನೆಗೆ ಪುಷ್ಪವೃಷ್ಟಿ ಮಾಡ್ತಾರೆ. ಅದು ಮದುವೆದ ಕೊನೆಗೆ ಬರತಕ್ಕಂತಹ ವಿಚಾರ. ಕೊನೆಯ 3-4 ಪದ್ಯಗಳಲ್ಲಿ ನಾವು ಅದನ್ನು ನೋಡ್ತೇವೆ. ಹಾಗೆ ಅನಂತೇಶ್ವರನನ್ನು ಸೇವೆ ಮಾಡಲಿಕ್ಕೆ ದೇವತೆಗಳು ಕೂಡ ಬರ್ತಾರೆ. ಹಾಗಾಗಿ ಯಾವಾಗ ಈ ಮದ್ದಿಗೆಯ ಭಟ್ಟರು ಉಡುಪಿಯಲ್ಲಿ, ಪಾಜಕದಲ್ಲಿ ಮತ್ತು ಉಡುಪಿಯಲ್ಲಿ ಅವರು ಈ ಭಾಗವತಾದಿ ಪುರಾಣಗಳನ್ನು ಹೇಳ್ತಾ ಆ ಪರಮಾತ್ಮನ ಕಥಾಮೃತವನ್ನು ಜನರ ಕಿವಿಗೆ ಮುಟ್ಟಿಸಿ ಆನಂದಗೊಳಿಸ್ತಾ ಇದ್ದಾರಲ್ಲ, ಅಷ್ಟು ಮಾತ್ರ ಅಲ್ಲ, ಆ ಉಡುಪಿಯಲ್ಲಿರ್ತಕ್ಕಂತಹ ಅನಂತ ಪದ್ಮನಾಭದೇವರನ್ನು ಸೇವಿಸಲಿಕ್ಕೆ ಯಾವ ದೇವತೆಗಳು ಬರ್ತಾರೆ ಆ ದೇವತೆಗಳನ್ನು ಕೂಡ ಇವರು ಆನಂದಗೊಳಿಸ್ತಾ ಇದ್ರು ಅಂತ ಈ ಪದ್ಯದಲ್ಲಿ ಹೇಳ್ತಿದ್ದಾರೆ. ಸಹ ಆ ಮಧ್ಯಗೆಯ ಭಟ್ಟರು ಗೋವಿಂದ ಸುಂದರ ಕಥಾಸುಧಯ, ಗೋವಿಂದ ವಿಷ್ಣುವಿನ ಸುಂದರ ಮನೋಹರವಾದ ಕಥಾ ಚರಿತ್ರೆ ಎಂಬ ಸುಧಯ ಅಮೃತದಿಂದ ಕೇವಲ ನೃಣಾಂ ಮನುಷ್ಯರ ಇಂದ್ರಿಯಾಣಿ ಕಿವಿ ಮೊದಲಾದ ಇಂದ್ರಿಯಗಳನ್ನು ನ ಆನಂದಯತ್ ಸಂತೋಷಗೊಳಿಸಲಿಲ್ಲ. ಕಿಂತು ಆದರೆ ರಜತಪೀಠಪುರೇ ಉಡುಪಿಯಲ್ಲಿರ್ತಕ್ಕಂತಹ ಪ್ರಭೋ ಸ್ವಾಮಿಯಾದ ಶ್ರೀವಲ್ಲಭಸ್ಯ ಲಕ್ಷ್ಮೀಪತಿಯಾದ ಅನಂತಾಸನನ
ಪಾದಾಬ್ಜಂ ಪಾದ ಕಮಲಗಳನ್ನು ಭಜತಾಂ ಸೇವಿಸ್ತಾ ಇರತಕ್ಕಂತಹ ದೈವತಾನಾಂ ದೇವತೆಗಳ ಇಂದ್ರಿಯಾಣ್ಯಪಿ ಇಂದ್ರಿಯಗಳನ್ನು ಕೂಡ ಆನಂದಯತ್ ಸಂತೋಷಗೊಳಿಸಿದರು. ಸಹ ಆ ಮಧ್ಯೆ ಭಟ್ಟರು ಗೋವಿಂದ ಸುಂದರ ಕಥಾಸುಧಯ ಆ ವಿಷ್ಣುವಿನ ಮನೋಹರವಾದ ಚರಿತ್ರೆ ಎಂಬ ಅಮೃತದಿಂದ ಕೇವಲ ನೃಣಾಂ ಮನುಷ್ಯರ ಇಂದ್ರಿಯಾಣಿ ಕಿವಿ ಮೊದಲಾದ ಇಂದ್ರಿಯಗಳನ್ನು ನ ಆನಂದಯತ್ ಸಂತೋಷಗೊಳಿಸಲಿಲ್ಲ. ಕಿಂತು ಆದರೆ ರಜತಪೀಠಪುರೆ ಉಡುಪಿಯಲ್ಲಿರ್ತಕ್ಕಂತಹ ಪ್ರಭೋ ಸ್ವಾಮಿಯಾದ ಶ್ರೀವಲ್ಲಭಸ್ಯ ಲಕ್ಷ್ಮೀಪತಿಯಾದ ಅನಂತೇಶ್ವರನ ಪದಾಬ್ಜಂ ಕಮಲಂತೆ ಇರತಕ್ಕಂತಹ ಪಾದವನ್ನು ಭಜತಾಂ ಸೇವಿಸ್ತಕ್ಕಂತಹ ದೈವತಾನಾಮಪಿ ದೇವತೆಗಳ ಇಂದ್ರಿಯಾಣ್ಯಪಿ ದೈವತಾನಾಂ ಇಂದ್ರಿಯಾಣ್ಯಪಿ ದೇವತೆಗಳ ಇಂದ್ರಿಯಗಳನ್ನು ಕೂಡ ಆನಂದಯತ್ ಸಂತೋಷಗೊಳಿಸಿದರು. ಇಂತಹ ಭಗವಂತನ ಗುಣಕಥೆಯಿಂದ ಸುತೃಪ್ತರಾಗಿರತಕ್ಕಂತಹ ಜನರು ಚಿಂತೆಗೀಡಾದರು. ಇಷ್ಟು ದಿವಸ ನಾವು ಕೇಳ್ತಾ ಇದ್ದದ್ದೇ ಬೇರೆ, ಈಗ ಇವ್ರು ಹೇಳ್ತಾ ಇರೋದೇ ಬೇರೆ. ಇವರು ಹೇಳುವ ವಿಚಾರವನ್ನು ಕೇಳಿದಾಗ ನಾವು ಈ ತನಕ ವಿಷ್ಣುವಿನ ಕಥೆಯನ್ನು, ಅವನ ಮಹಿಮೆಯನ್ನು, ಅವನ ಗುಣಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಬ್ರಹ್ಮನಿಗೆ ಗುಣ ಇಲ್ಲ ಅಂತ ಅದ್ವೈತಿಗಳು ಹೇಳ್ತಾ ಇದ್ದಾರಲ್ಲ, ಹೀಗಿರುವಾಗ ಅವನು ಹೀಗೆ ಗುಣವುಳ್ಳವನಾದ, ಅದು ಸರಿ ಇಲ್ಲ ಅಂತ ಕೆಲವ್ರಿಗೆ ಅನಿಸ್ತು. ಮಧ್ಯೆ ಭಟ್ರು ಹೇಳ್ತಾ ಇರೋ ಸರಿ ಇಲ್ಲ ಅಂತ ಕೆಲವ್ರಿಗೆ ಅನಿಸ್ತು. ಕೆಲವ್ರಿಗೆ ಹಿಂದೆ ಹೇಳ್ತಾ ಬಂದವರು ಸರಿ ಇಲ್ಲ ಅಂತ ಅನಿಸ್ತು. ಸರಿ ಇಲ್ಲಪ್ಪ, ಇದು ಏನೋ ಹೇಳ್ತಾರ ಮಧ್ಯೆ ಭಟ್ರು ಅಂತವರಿಗೆ ಆಗ್ರಹ. ಅಥವಾ ಈ ಕಲಿಕಾಲದ ಮಹಾತ್ಮೆಯಿಂದ ಅವರ ಮನಸ್ಸೇನಾರ ಹಾಗಾಗಿದೆಯಾ? ಬ್ರಹ್ಮ ನಿರ್ಗುಣನೇ, ಏನೋ ಕೆಟ್ಟಗಾಲ, ಕಲಿಕಾಲದಿಂದಾಗಿ ಇವರು ಬ್ರಹ್ಮ ಸಕಲ ಗುಣ ಪರಿಪೂರ್ಣ ಅಂತ ಹೇಳ್ತಾ ಇದ್ದಾರೋ ಅಂತ ಹೀಗೆಲ್ಲ ಸಂಶಯ ಬರಲಿಕ್ಕೆ ಶುರು ಆಯಿತು ಕೆಲವರಿಗೆ. ಆದರೆ ವಿವೇಕಿಗಳಾಗಿರ್ತಕ್ಕಂತಹ ಅವರು ತಮ್ಮ ಪುರಾಣಗಳ ಪ್ರವಚನದಿಂದ ಅವರು ಯೋಚನೆ ಮಾಡಿ ಶುರು ಮಾಡಿದರು. ಯಾವ ಸರಿ, ಈ ಮಧ್ಯಗೇಹ ಭಟ್ರು ಹೇಳ್ತಾ ಇರೋದು ಸರಿಯೋ ಅಥವಾ ಈ ಹಿಂದಿನವರು ಹೇಳ್ತಾ ಬಂದು ಸರಿಯೋ ಅಂತ ಚಿಂತೆಗೀಡಾದರು ಎಂಬ ವಿಚಾರವನ್ನು ಇತ್ತಂ ಹರೇರ್ ಗುಣಕಥಾ ಸುಧಯಾ ಸುತೃಪ್ತೋ ನೈರ್ಗುಣ್ಯವಾದಿಷು ಜನೇಶು ವಿಸಾಗ್ರಹೇಶು ಈ ಪದ್ಯದಲ್ಲಿ ಹೇಳ್ತಾರೆ. ಇತ್ತಂ ಹರೇಹೇ ಗುಣಕಥಾ ಸುಧಯಾ ಸುತೃಪ್ತೋ ನೈರ್ಗುಣ್ಯವಾದಿಷು ಜನೇಶ್ವಪಿ ಸಾಗ್ರಹೇಶು ತತ್ವೇಸ ಕಾಲಚಲಧೀರತಿ ಸಂಶಯಾಲು ಧೀಮಾಂಧಿಯಾ ಶ್ರವಣ ಶೋಧಿತಯಾ ಪ್ರದಧ್ಯೌ ದಚ್ಚಿದ. ಇತ್ತಂ ಹರೇಃ ಗುಣಕಥಾಸುಧಯಾ ಸುತೃಪ್ತಃ ನೈರ್ಗುಣ್ಯವಾದಿಷು ಜನೇಷು ಅಪಿ ಸಾಗ್ರಹೇಷು ತತ್ವೇ ಸ ಕಾಲಚಲಧೀಃ ಅತಿಸಂಶಯಾಲು ಧೀಮಾನ್ ಧಿಯಾ ಶ್ರವಣಶೋಧಿತಯಾ ಪ್ರದಧ್ಯೌ. ಸಹ ಆ ಮಧ್ಯೆ ಭಟ್ಟರು ಇತ್ತಂ ಈ ರೀತಿಯಾಗಿ ಹರೇಹೇ ಶ್ರೀಮನ್ನಾರಾಯಣನ ಗುಣಕಥಾಸುಧಯ ಗುಣವನ್ನು ಹೇಳೋದೆಂಬ ಅಮೃತದಿಂದ ಸುತೃಪ್ತಃ ಅತ್ಯಂತ ತೃಪ್ತಿಗೊಂಡವರಾಗಿ ನೈರ್ಗುಣ್ಯವಾದಿಷು ಬ್ರಹ್ಮನು ಗುಣವಿಲ್ಲದವನು ಎಂದು ಹೇಳುವ ಜನೇಷು ಅಪಿ ಮಾಯಾವಾದಿಗಳು ಕೂಡ ಸಾಗ್ರಹೇಶು ಹಠದಿಂದ ಕೂಡಿರಲು ತತ್ವೇ ಜೀವಪರಮಾತ್ಮರ ನಿಜಸ್ಥಿತಿಯ ವಿಷಯದಲ್ಲಿ ಕಾಲ ಜಲಧೀಹಿ ಕಾಲದ ಬಲದಿಂದ ಸಂಶಯಗೊಂಡವರಾಗಿ ಧೀಮಾನ್ ವಿವೇಕವುಳ್ಳವರಾಗಿ ಶ್ರವಣಶೋಧಿತಯ ಭಾರತಾದಿ ಶಾಸ್ತ್ರಗಳನ್ನು ಕೇಳುವುದರಿಂದ ಶುದ್ಧವಾದ ಧಿಯಾ ಬುದ್ಧಿಯಿಂದ ಪ್ರದಧ್ಯೋ ವಿಷಯದಲ್ಲಿ ನಾನು ಏನು ಮಾಡಲಿ ಅಂತ ಆಲೋಚನೆ ಮಾಡಿತು. ಮಧ್ಯೆ ಭಟ್ಟರು ಈ ರೀತಿ ನಾರಾಯಣನ ಚರಿತ್ರೆಯನ್ನು ಹೇಳ್ತಾ ತೃಪ್ತಿಗೊಳ್ತಾ ಇದ್ದರು. ಆದರೆ ಆಗ
ಬ್ರಹ್ಮನಿಗೆ ಗುಣ ಇಲ್ಲ ಅಂತ ಹೇಳ್ತಕ್ಕಂತಹ ಅದ್ವೈತಿಗಳು ಬ್ರಹ್ಮನು ಹೇಗೆ ಗುಣವುಳ್ಳವನಾದಾನು, ಅದು ಸರಿಯಲ್ಲ ಅಂತ ಕೆಲವರು ಆಗ್ರಹ ಮಾಡಲಿಕ್ಕೆ ಶುರು ಮಾಡಿದರು. ಕಲಿಕಾಲದ ಮಹಾತ್ಮೆಯಿಂದಲೂ ಅವರ ಮನಸ್ಸು ಬ್ರಹ್ಮನು ಗುಣವುಳ್ಳವನೋ ಅಥವಾ ಗುಣವಿಲ್ಲದವನೋ ಎಂಬ ಸಂಶಯಕ್ಕೆ ಎಡೆ ಮಾಡಿಕೊಡ್ತು. ಆದರೆ ವಿವೇಕರಾಗಿರ್ತಕ್ಕಂತಹ ಅವರು ಪುರಾಣಾದಿ ಶ್ರವಣದಿಂದ ಶುದ್ಧವಾದ ಮನಸ್ಸಿನಿಂದ ನಾನೀಗ ಏನು ಮಾಡಬೇಕು ಅಂತ ಚಿಂತೆ ಮಾಡಿದರು, ಯೋಚನೆ ಮಾಡಿದರು ಅಂತ ಈ ಪದ್ಯದ ತಾತ್ಪರ್ಯ. ಇನ್ನೊಂದು ಬಾರಿ ಅರ್ಥ ಹೇಳ್ತೇನೆ. ಸಹ ಆಮದಿಗೆ ಭಟ್ಟರು ಇತ್ತಂ ಈ ರೀತಿಯಾಗಿ ಹರೇಹೇ ಶ್ರೀಮನ್ನಾರಾಯಣನ ಗುಣಕಥಾಸುಧಯ ಗುಣಗಳನ್ನು ಹೇಳುವುದೆಂಬ ಅಮೃತದಿಂದ ಸುತೃಪ್ತ ಅತ್ಯಂತ ತೃಪ್ತಿಗೊಂಡವರಾಗಿ ನೈರ್ಗುಣ್ಯವಾದಿಷು ಬ್ರಹ್ಮನು ಗುಣವಿಲ್ಲದವನೆಂದು ಹೇಳುವ ಜನೇಶು ಅಪಿ ಮಾಯಾವಾದಿಗಳು ಕೂಡ ಸಾಗ್ರಹೇಶು ಹಠದಿಂದ ಕೂಡಿರಲು ತತ್ವೇ ಜೀವಪರಮಾತ್ಮನ ನಿಜ ಸ್ಥಿತಿಯ ವಿಷಯದಲ್ಲಿ ಕಾಲಚಲಧೀಹಿ ಕಾಲದ ಬಲದಿಂದ ಚಂಚಲ ಮನಸ್ಸುಳ್ಳವರಾಗಿ ಅತಿ ಸಂಶಯಾಲುಹು ಅತ್ಯಂತ ಸಂಶಯಗೊಂಡವರಾಗಿ ಧೀಮಾನ್ ವಿವೇಕವುಳ್ಳವರಾಗಿ ಶ್ರವಣಶೋಧಿತೆಯ ಭಾರತಾದಿ ಶಾಸ್ತ್ರಗಳನ್ನು ಕೇಳುವುದರಿಂದ ಶುದ್ಧವಾಗಿರತಕ್ಕಂತಹ ಧಿಯ ತಮ್ಮ ಬುದ್ಧಿಯಿಂದ ಪರದಧ್ಯವು ಈ ವಿಷಯದಲ್ಲಿ ನಾನು ಏನು ಮಾಡಬೇಕು ಅಂತ ಆಲೋಚನೆ ಮಾಡಿದರು ಅಂತ ಈ ಪದ್ಯದ ಅನ್ವಯಾನುಸಾರ ಪದಪದಾರ್ಥ. ಈ ಪದ್ಯದ ಅರ್ಥಾನುಸಂಧಾನದೊಂದಿಗೆ ಇಂದಿನ ಪಾಠವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.